ಆತ್ಮೀಯ ಬಂಧುಗಳೇ, ಏನು ಈ ದಿನ ಬಹುಜನ ಸಂಘಟನೆಗಳ ಒಕ್ಕೂಟದ ಅಂಗಸಮಿತಿಯಾದಂತಹ ಬಹುಜನ ಕನ್ನಡ ರಕ್ಷಣಾ ಸೇನೆಯ ನಮ್ಮ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂತಹ ಬೈಪಲ್ಲಿ ಮುಬಾರಕ್ ಅಲಿಯಾಸ್ ಲವಗುರುರವರ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಒಕ್ಕೂಟದ ಸಂಘಟಕರಿಂದ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ನೇತೃತ್ವ ಹಾಗೂ ಅಧ್ಯಕ್ಷತೆ ವಹಿಸಿರುವ ಸಂಘಸಂದ್ರ ವಿಜಯಣ್ಣರವರು, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಬಹುಜನ ಸಂಘಟನೆಗಳ ಒಕ್ಕೂಟ ಹಾಗೂ ಬಹುಜನ ಕನ್ನಡ ರಕ್ಷಣಾ ಸೇನೆಯ ಯುವ ರಾಜ್ಯಾಧ್ಯಕ್ಷರು ಅರ್ಬಾಜ್ ಅವರನ್ನೊಳಗೊಂಡಂತೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಏನು ಮುಬಾರಕ್ ರವರು ಕನ್ನಡ ರಕ್ಷಣಾ ಸೇನೆಯಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಸಂಘಟನೆಯಲ್ಲಿ. ಹಾಗೆಯೇ ಅವರು ನಮಗೆ ಈ ಹಿಂದೆ ಸಂಘಟನೆಗೆ ಬರೋದಕ್ಕಿಂತ ಮುಂಚೆ ಚಿರಪರಿಚಿತರು ಕೂಡ ಆಗಿದ್ರು. ಅವರು ಹಲವಾರು ಒಂದು ಸಣ್ಣ ಯೂಟ್ಯೂಬ್ ಒಂದು ಫಿಲಮ್ಗಳನ್ನು ಮಾಡೋ ಮೂಲಕ ನಮಗೆ ಪರಿಚಯಸ್ಥರಾಗಿದ್ರು. ಅವರು ಅದಾದ ನಂತರ ನಮ್ಮ ಒಂದು ಸಂಘಟನೆಯಲ್ಲಿ ಅಣ್ಣಾರವರ ಒಂದು ಗರಡಿಯಲ್ಲಿ, ನಮ್ಮ ಸಂಸ್ಥಾಪಕರ ವಿಜಯಣ್ಣರವರ ಒಂದು ಗರಡಿಯಲ್ಲಿ, ಅಣ್ಣ ನಾನು ಸಂಘಟನೆ ಸೇರ್ತೀನಿ, ಒಂದು ಕನ್ನಡ ರಕ್ಷಣಾ ಸೇನೆಯಲ್ಲಿ ಸೇರಿ ನಾವೊಂದು ಕನ್ನಡ ನಾಡು ನುಡಿ ಚಿಂತನೆಗಳ ಬಗ್ಗೆ ನಾವು ಹೋರಾಟ ಮಾಡಬೇಕು ಅಂದಾಗ ಅವರು ಯಾವುದೇ ರೀತಿ ತಡ ಮಾಡದೆ ಇಂಥ ಉದಯೋನ್ಮುಖ ಒಂದು ನಾಯಕರನ್ನ ಬೆಳೆಸುವ ಒಂದು ಕಾರ್ಯ ಪ್ರವೃತ್ತಿ ಕೂಡ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಲ್ಲಿ ಇದೆ. ಯಾಕೆ ಅಂತಂದ್ರೆ ಹಲವಾರು ಒಂದು ಸಂಘಟನೆಗಳಲ್ಲಿ ನಾವೇ ನಾಯಕರು, ಅದು ನಾವೇ ಒಂದು ಸಂಸ್ಥಾಪಕರಾಗಿರ್ಬೋದು, ಆಗಿರ್ಬೇಕು ಅನ್ನೋ ಒಂದು ಇದಿರ್ತದೆ. ಆದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಆ ರೀತಿ ಇಲ್ಲ. ಸಂಘಟನೆಯಲ್ಲಿ ಯಾರೇ ಆಗ್ಲಿ ನಾವು ಕೆಲಸ ಮಾಡ್ತೀವಿ ಅಂತಂದ್ರೆ ಅಂತ ಒಂದು ಉದಯೋನ್ಮುಖ ನಾಯಕರನ್ನ ಸಂಘಟನೆಗೆ ಕರೆತಂದು ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಮಾಡುವ ನಿಟ್ಟಿನಲ್ಲಿ ಅವರು ತುಂಬಾ ಶ್ರಮ ವಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಮುಬಾರಕ್ ಅವರು ಕೂಡ ಮುಂದೆ ಇಂಥ ಒಂದು ಹುಟ್ಟು ಹಬ್ಬಗಳನ್ನ ಅವರು ನೂರಾರು ಮಾಡ್ಕೊಂಡು ಕನ್ನಡ ನಾಡು ನುಡಿ ಚಿಂತನೆಗಳ ಬಗ್ಗೆ ಅವರ ಹೋರಾಟ ನಿಲುವು ಸದೃಢವಾಗಿರ್ಲಿ ಅಂತಂದ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಸಮಸ್ತ ನಾಡಿನ ಜನತೆಗೂ ಕೂಡ ನಮ್ಮ ಒಕ್ಕೂಟದ ಪರವಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ಎಲ್ಲರಿಗೆ ನಮಸ್ಕಾರ. ಏನು ಈ ದಿನ ನಾವು ಹುಟ್ಟುಹಬ್ಬ ಶುಭಾಶಯಗಳನ್ನು ನಮ್ಮ ಮುಬಾರಕ್ ಅವರಿಗೆ ನಾವು ಅಲಿಯಾಸ್ ಲವಗುರು ಅವ್ರಿಗೆ ತಿಳಿಸ್ತಾ ಇದ್ದೀನಿ. ಮತ್ತು ಅದೇ ರೀತಿಯಾಗಿ ಕನ್ನಡ ಸೇವೆಗಳನ್ನ ಅವ್ರು ಇನ್ನೂ ಮಾಡಬೇಕು, ಇನ್ನೂ ಹೆಚ್ಚೆಚ್ಚಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಆ ತಾಯಿ ಭುವನೇಶ್ವರಿನ ನೆನೆಸ್ಕೊಂತ ಅದಕ್ಕೆ ಮತ್ತೆ ಮುಗಿಸ್ತಾ ಇದ್ದೀನಿ. ನಾನು ಬಹುಜನ ಕನ್ನಡ ರಕ್ಷಣಾ ಸೇನೆಯ ನಗರಘಟ್ಟ ಅಧ್ಯಕ್ಷರಾಗಿ ಅಫ್ಜಲ್ ಮಾತಾಡ್ತಾ ಇದ್ದೀನಿ. ಇವತ್ತು ಈ ದಿನ ನಾವು ನಮ್ಮ ಲವಗುರು ಆದ ಮುಬಾರಕ್ ಅವ್ರದ್ದು ಹುಟ್ಟದ ಹಬ್ಬ ಮಾಡ್ತಾ ಇದೀವಿ. ಇವತ್ತು ಅವ್ರಿಗೆ ಅದೇ ಹುಟ್ಟದ ಹಬ್ಬದ ಶುಭಾಶಯಗಳು ಹೇಳ್ತಾ ಈ ಎರಡು ಮಾತು ನಾ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಬಹುಜನ ಸಂಘಟನೆಯ ಕನ್ನಡ ರಕ್ಷಣಾ ಸೇನೆ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಮುಬಾರಕ್ ಅವರು ಅಲಿಯಾಸ್ ಲವಗುರು ಅವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ವಿ. ಏನಿವತ್ತು ಬಹುಜನ ಸಂಘಟನೆಗಳ ಒಕ್ಕೂಟದಲ್ಲಿ ವಿಕೇಂದ್ರೀಕರಣ ಮಾಡಿರ್ತಕ್ಕಂಥ ಒಂದು ಸಂಘಟನೆ ಇದು. ಬಹುಜನ ಸಂಘಟನೆಗಳ ಒಕ್ಕೂಟ ಅಂತಂದ್ರೆ ಒಕ್ಕೂಟದಲ್ಲಿ ವಿಕೇಂದ್ರೀಕರಣ ಮಾಡಿರ್ತಕ್ಕಂಥದ್ದು. ಇವತ್ತು ಒಕ್ಕೂಟದಲ್ಲಿ ಬಹುಜನ ಕನ್ನಡ ರಕ್ಷಣಾ ಸೇನೆ ಇದೆ, ಬಹುಜನ ರೈತ ಸೇನೆ ಇದೆ, ಬಹುಜನ ಕಾರ್ಮಿಕ ಘಟಕ ಇದೆ, ಬಹುಜನ ಮಹಿಳಾ ಸಂಘಟನೆ ಇದೆ, ಬಹುಜನ ಮೈನಾರಿಟಿ ಕಮಿಟಿ ಇದೆ. ಈ ಎಲ್ಲಾ ಒಂದು ಇದರಲ್ಲಿ ನಾನು ಈ ರೀತಿಯ ಒಂದು ಸಂಘಟನೆಯನ್ನ ವಿಕೇಂದ್ರೀಕರಣ ಮಾಡಿ ಅವ್ರದೇ ಆದಂತ ರೀತಿಯಲ್ಲಿ ಸಂಘಟನೆಯನ್ನ ಬೆಳೆಸ್ತಕ್ಕಂಥ ಒಂದು ಉದ್ದೇಶ ನನಗೇನು ಅಂತಂದ್ರೆ, ಇವತ್ತು ಬಹಳಷ್ಟು ಜನ ನಾಯಕತ್ವದ ಒಂದು ಕೊರಗು ಅವರಲ್ಲಿ ಕೊರಗ್ತಾ ಇದೆ. ನಾನ್ ಲೀಡರ್ ಆಗ್ಬೇಕು, ನನ್ನನ್ನು ಲೀಡರ್ ಮಾಡ್ಲಿಲ್ಲ. 10 ಜನ ಒಂದೊಂದು ಸಂಘಟನೆಯನ್ನ ಕಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ನಿದರ್ಶನಗಳು ಇವತ್ತು ನಮ್ಮ ಎದುರುಗಡೆ ಇದೆ. ಅಂತ ಒಂದು ಆಲೋಚನೆಯನ್ನು ಇಟ್ಕೊಂಡು 10 ಜನ ಬೇರೆ ಒಂದು ಇದಾಗೋ ಬದಲು 10 ಜನ ಇಲ್ಲೇ ನಾಯಕತ್ವ ತಗೊಂಡು ಈ ಸಂಘಟನೆಯನ್ನ ಒಟ್ಟೊಟ್ಟಿಗೆ ಎಳ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು
ಬಹುಜನ ಸಂಘಟನೆಗಳ ಒಕ್ಕೂಟ ಇದು. ಈ ಒಕ್ಕೂಟದಲ್ಲಿ ಇವತ್ತು ಬಹುಜನ ಕನ್ನಡ ರಕ್ಷಣಾ ಸೇನೆಯ ಒಂದು ತಾಲೂಕು ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮುಬಾರಕ್ ಆಲಿಯಾಸ್ ಲವಗುರು ರವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮ ಸಂಘಟನೆಯ ಪರವಾಗಿ ಶುಭಾಶಯಗಳನ್ನ ತಿಳಿಸ್ತಾ, ಏನು ಅವರಿಗೆ ಕನ್ನಡಾಂಬೆ ಮೊದಲನೇದಾಗಿ ಹೆಚ್ಚಿನ ಆಶೀರ್ವಾದವನ್ನು ಕೊಡ್ಲಿ, ಅದರ ಜೊತೆಗೆ ತಂದೆ ತಾಯಿಯ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ, ಅದರ ಜೊತೆಗೆ ನಮ್ಮ ತಾಲೂಕಿನ ಜನತೆಯ ಆಶೀರ್ವಾದ ಹೆಚ್ಚಾಗಿರ್ಲಿ, ಅದರ ಜೊತೆಗೆ ಏನು ಅವರು ಇವತ್ತು ಬಹುಜನ ಕನ್ನಡ ರಕ್ಷಣಾ ಸೇನೆಯ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಈಗಾಗಲೇ ಹಲವಾರು ಯುವಕರ ಜೊತೆ ಯುವ ಪಡೆಯನ್ನ ಕಟ್ಕೊಂಡಿರ್ತಕ್ಕಂಥ ಒಂದು ನಿದರ್ಶನಗಳು ನಮ್ಮ ಮುಂದೆ ಇದ್ದಾವೆ. ಹಂಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೆಚ್ಚೆಚ್ಚಾಗಿ ಈ ಒಂದು ಕನ್ನಡವನ್ನ ಬೆಳೆಸ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ಬೇಕು. ಇವತ್ತು ನಾವು ಯಾವುದೇ ಜಾತಿರಹಿತ ಸಮಾಜವನ್ನ ನೋಡ್ಬೇಕನ್ನೋದು ಬಾಬಾ ಸಾಹೇಬರ ಒಂದು ಕನಸು. ಜಾತಿರಹಿತ ಸಮಾಜವನ್ನ ಕಟ್ಟತಕ್ಕಂಥ ಒಂದು ಈ ಆಲೋಚನೆಗಳು ಬಾಬಾ ಸಾಹೇಬರಲ್ಲಿ ಇರ್ತಕ್ಕಂಥದ್ದು. ಅಂತ ಒಂದು ಬಾಬಾ ಸಾಹೇಬರ ಒಂದು ಹಾದಿಯಲ್ಲಿ ನಡೆದು ಬರ್ತಾ ಇರ್ತಕ್ಕಂಥ ನಾವು ಸಮಾಜವನ್ನ ನೋಡ್ಬೇಕು ಅಂತಂದ್ರೆ ಜಾತಿರಹಿತ ಸಮಾಜವನ್ನ ನಾವು ಕಟ್ಟಬೇಕಾಗಿದೆ. ಅಂತ ಒಂದಿದರಲ್ಲಿ ಇವತ್ತು ಕನ್ನಡ ಅಂತಂದ್ರೆ ಎಲ್ರಿಗೂ ಸೇರ್ತಕ್ಕಂಥ ಒಂದು ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡವನ್ನ ಕಟ್ಟತಕ್ಕಂಥ ಕೆಲಸ ಈ ಬಹುಜನ ಕನ್ನಡ ರಕ್ಷಣಾ ಸೇನೆ ಮಾಡಬೇಕಾಗಿದೆ. ಬಹುಜನ ಕನ್ನಡ ರಕ್ಷಣಾ ಸೇನೆಯ ಆದಿಯಲ್ಲಿ ಜಾತಿರಹಿತ ಸಮಾಜವನ್ನ ಕಟ್ಟುವಂತ ಕೆಲಸ ನಮ್ಮ ಯುವ ಘಟಕ ರಾಜ್ಯಾಧ್ಯಕ್ಷರು ಹರ್ಬಾಜ್ ಅವರು ಮಾಡಬೇಕು. ಅದರ ಜೊತೆಗೆ ಇವತ್ತೇನು ತಾಲೂಕಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮುಬಾರಕ್ ರವರು ಮಾಡಬೇಕಾಗಿದೆ. ಅದರ ಜೊತೆಗೆ ಈ ಹಿಂದೆ ತಾಲೂಕಾ ಅಧ್ಯಕ್ಷರಾಗಿ ಏನು ಒಂದು ವೈಗೊಲ್ಲಳ್ಳಿ ಪವನ್ ರವರನ್ನ ತಾಲೂಕಾ ಅಧ್ಯಕ್ಷರನ್ನಾಗಿ ನಾವು ಆಯ್ಕೆ ಮಾಡಿದ್ವಿ. ಅವರು ಕಾರಣಾಂತರಗಳಿಂದ ಸುಮಾರು ಅವರನ್ನ ಅಧ್ಯಕ್ಷರನ್ನ ಮಾಡಿರುವಂತ ಸಂದರ್ಭದಲ್ಲಿ ಇದುವರೆಗೂ ಅವರು ತಾಲೂಕು ಅಧ್ಯಕ್ಷರು ಅಂತೇಳಿ ಎಲ್ಲೂ ಅವ್ರ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡದೇ ಇರ್ತಕ್ಕಂಥ ಒಂದು ಇದನ್ನ ನಾವು ಕಾಣ್ತಾ ಇದ್ದೀವಿ. ಅವರ ಅಧ್ಯಕ್ಷತೆಯಲ್ಲಿ ಯಾವೊಂದು ಕಾರ್ಯಕ್ರಮನೂ ನಡೀತಾ ಇಲ್ಲ. ಹಂಗಾಗಿ ಅವ್ರಿಗೆಲ್ಲೋ ಒಂದು ಕಡೆ ನಾನು ಅಧ್ಯಕ್ಷನಾಗಿ ಮುಂದುವರಿಯಲಿಕ್ಕೆ ಕಷ್ಟ ಇದೆ ಅಂತೇಳಿ ನಮಗನಿಸಿದೆ. ಹಂಗಾಗಿ ಅವರನ್ನ ಇವತ್ತಿನಿಂದ ಏನು ಲವಗುರುರವರ ಒಂದು ಹುಟ್ಟುಹಬ್ಬದ ಒಂದು ಪ್ರಯುಕ್ತದಲ್ಲಿ ಇವತ್ತು ಅವರನ್ನ ತಾಲೂಕು ಅಧ್ಯಕ್ಷರ ಸ್ಥಾನದಿಂದ ನಾವು ಕೈ ಬಿಡ್ತಾ ಇದ್ದೀವಿ. ಅವರು ಇನ್ನು ಮುಂದೆ ಯಾವುದೇ ಒಂದು ತನ್ನ ಲೆಟರ್ ಅನ್ನ ಉಪಯೋಗಿಸ್ತಕ್ಕಂಥದ್ದಾಗಿರ್ಬೋದು, ಮತ್ತೆ ಕನ್ನಡ ರಕ್ಷಣಾ ಬಹುಜನ ಕನ್ನಡ ರಕ್ಷಣಾ ಸೇನೆಯ ಹೆಸರಿನಲ್ಲಿ ಯಾವುದೇ ಇಲಾಖೆಗೆ ಲೆಟರ್ ಅನ್ನ ಪ್ರಯೋಗ ಆಗಿರಬಹುದು, ಯಾವುದೇ ಒಂದು ರೀತಿಯಲ್ಲಿ ಅವರು ಈ ಹೆಸರನ್ನ ಬಳಸಬಾರದು. ಅವ್ರದೇ ಆದಂತ ರೀತಿಯಲ್ಲಿ ಬೇರೆ ಏನಾದ್ರೂ ಮಾಡ್ಕೊಳ್ಳಿ. ಬಹುಜನ ಕನ್ನಡ ರಕ್ಷಣಾ ಸೇನೆಯ ಲೆಟರ್ ಅನ್ನ ಕೈ ಬಿಡಬೇಕು ಇಂದಿನಿಂದನೇ. ಆ ಒಂದು ಇದರಲ್ಲಿ ಇವತ್ತು ನಾವು ಮತ್ತೊಬ್ಬ ಅಧ್ಯಕ್ಷರನ್ನ ಇದೇ ಒಂದು ಕಾರ್ಯಕ್ರಮದಲ್ಲಿ ನಾವು ಆಯ್ಕೆ ಮಾಡ್ತಾ ಇದ್ದೀವಿ. ಆ ಆಯ್ಕೆ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಸಂಘಟನೆಗೆ ಯಾವುದೇ ರೀತಿಯ ಒಂದು ಕೆಟ್ಟ ಕಳಂಕವನ್ನ ತರಬಾರ್ದು. ಸುಮ್ಮನೆ ಇಲಾಖೆ ಅಧಿಕಾರಿಗಳಿಗೆ ತೊಂದರೆ ಕೊಡೋ ರೀತಿ ಲೆಟರ್ ಅನ್ನ ಬಳಸಬಾರ್ದು. ಎಲ್ಲಿ ತಪ್ಪಿರ್ತದೋ ಅಲ್ಲಿ ಬಹುಜನ ಕನ್ನಡ ರಕ್ಷಣಾ ಸೇನೆ ಅನ್ಯಾಯ ಆಗಿದ್ದ ಜಾಗದಲ್ಲಿ ನ್ಯಾಯ ಕೊಡಿಸ್ಲಿಕ್ಕೆ ಬಹುಜನ ಕನ್ನಡ ರಕ್ಷಣಾ ಸೇನೆ ಇದೆ ಅಂತೇಳಿ ಈ ಮೂಲಕ ಅವರನ್ನ ಸಿದ್ಧಘಟ್ಟ ವೆಂಕಟರಾಮ್ ಅವರನ್ನ ಬಹುಜನ ಕನ್ನಡ ರಕ್ಷಣಾ ಸೇನೆಯ ತಾಲೂಕು ಅಧ್ಯಕ್ಷರನ್ನಾಗಿ ನಾವು ನಮ್ಮೆಲ್ಲರ ಸಮ್ಮುಖದಲ್ಲಿ ಏನು ಬಹುಜನ ಚಳುವಳಿ DSS ಕಮಿಟಿ ಮತ್ತೆ ಕಾರ್ಮಿಕ ಕಮಿಟಿ ಮತ್ತೆ ಬಹುಜನ ಕನ್ನಡ ರಕ್ಷಣಾ ಸೇನೆಯ ಪಡೆಯ ನೇತೃತ್ವದಲ್ಲಿ ಅವರನ್ನ ತಾಲೂಕು ಅಧ್ಯಕ್ಷರನ್ನಾಗಿ ಇಂದಿನಿಂದ ಜಾರಿಗೆ ಬರುವಂತೆ ನಾವು ಆಯ್ಕೆ ಮಾಡ್ತಾ ಇದ್ದೀವಿ. ಅದನ್ನ ಗಮನದಲ್ಲಿಟ್ಕೊಂಡು ಸಂಘಟನೆಯನ್ನ ಕಟ್ಟಿ ಬೆಳೆಸ್ಬೇಕಂತೇಳಿ ತಮ್ಮಲ್ಲಿ ಮತ್ತೊಂದು ಸಾರಿ ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ನಮಸ್ಕಾರ. ಬಹುಜನ ಕನ್ನಡ ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾದಂತ ಡಾಕ್ಟರ್ ಸಂಸದ ವಿಜಯಣ್ಣನವರಿಗೆ ವಂದಿಸುತ್ತಾ, ಈ ಕಾರ್ಯಕ್ರಮ ಬಂದಿರುವಂತ ಎಲ್ಲ ಬಹುಜನ ಕನ್ನಡ ಸಂಘಟನೆಯ ಅಧ್ಯಕ್ಷರಿಗೆ, ಕಾರ್ಯಕರ್ತರಿಗೆ ನನ್ನ ವಂದನೆಗಳು. ಅದೇ ರೀತಿ ಇದಕ್ಕೆ ಬಹುಜನ ಕನ್ನಡ ರಕ್ಷಣೆಯ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಮುಬಾರಕ್ ಅವರು ಹುಟ್ಟಿದ ಹಬ್ಬದ ಪ್ರಯುಕ್ತ ಅವರಿಗೆ ಶುಭಾಶಯವನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಬಹುಜನ ಕನ್ನಡ ರಕ್ಷಣಾ ಸೇನೆಯ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿರುವಂತಹ ಸಂಘಟನೆಯ ರಾಜ್ಯಾಧ್ಯಕ್ಷರು ಹೇಳಿದಂತ ರೀತಿಯಲ್ಲಿ ಸಂಘಟನೆಯನ್ನು ಕಟ್ಟಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ವಹಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.
ಜೈ ಹಿಂದ್ ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಆಗಮಿರಿಸುವಂತಹ ಎಲ್ಲ ನನ್ನ ಅಣ್ಣಂದಿರ ತಮ್ಮಂದಿರ ತುಂಬಾ ಸಂತೋಷವಾಯಿತು. ಈ ದಿನ ನನ್ನ ಬರ್ಡೇ ಡಾಕ್ಟರ್ ಸಂಗಚಂದ್ರ ವಿಜಯಕುಮಾರ್ ಸರ್ ಸಂಸ್ಥಾಪಕರು ನೇತೃತ್ವದಲ್ಲಿ ಮತ್ತೆ ಇಷ್ಟೊಂದು ಕಷ್ಟಪಟ್ಟು ನನ್ನ ಬರ್ಡೇ ನಾನಿದ್ದೀನಿ ಅಂತ ಮುಂದಕ್ಕೆ ಬಂದಿರುವ ನಮ್ಮ ಯುವ ಘಟಕ ರಾಜ್ಯಾಧ್ಯಕ್ಷರು ಅರ್ಬಾಜ್ ರವರಿಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ಕೊಂತ ಇದ್ದೀನಿ. ಮತ್ತೆ ಅದೇ ರೀತಿ ನನಗೆ ಈ ಸಂದರ್ಭದಲ್ಲಿ ಹಲವಾರು ಜನ ಬಂದಿದ್ದಾರೆ. ನಮ್ಮ ಅಫ್ಜಲ್ ಅಣ್ಣ, ನಮ್ಮ ಹಸೇನ್ ರವರು, ಅಫ್ಜಲ್ ಅವರು, ನಮ್ಮ ಕಲೀಂ ಅವರು, ನಮ್ಮ ಶಂಕರಣ್ಣ ಅವರು, ನಮ್ಮ ಸಮಾಜ ಸೇವರು ಹಲವಾರು ಅವ್ರು ನನ್ನ ಬಗ್ಗೆ ಹೇಳಿದ್ದಾರೆ ಆಲ್ರೆಡಿ. ಅವ್ರು ಚಿಕ್ಕ ಹೋಗ್ಲಿಂದಾನು ನನಗೆ ಅವ್ರ ಜೊತೆಯಲ್ಲೇ ಬೆಳೆದಿದ್ದೀನಿ ನಾನು. ಅವ್ರು ಬಂದು ಇದೆಲ್ಲ ನನಗೆ ಇಷ್ಟು ಸಂತೋಷ ಮಾಡಿ ಇವತ್ತು ಹುಟ್ಟು ಹಬ್ಬ ಆಚರಣೆ ಮಾಡಿದ್ದಕ್ಕೆ ನಿಮ್ಗೆಲ್ಲರಿಗೂ ತುಂಬಾ ಧನ್ಯವಾದಗಳು ತಿಳಿಸ್ಕೊಂತ ಇದ್ದೀನಿ ಎಲ್ಲರಿಗೂ ಸಹ. ಅದೇ ರೀತಿ ನಾಡಿನ ಜನತೆಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಿಳಿಸ್ಕೊಂತ ಇದ್ದೀನಿ. ನನ್ನ 4 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ.